ಕ್ಯಾನ್ಸರ್ ರಿಲೇಟೆಡ್ ಇನ್ಫಾರ್ಮೇಶನ್ ಸೆಂಟರ್ ಅನ್ನ ಸಂಜೀವಿನಿ ಕ್ಯಾನ್ಸರ್ ಕೇರ್ ಟ್ರಸ್ಟ್ ವತಿಯಿಂದ ನಮ್ಮ ಶಿಕಾರಿಪುರ ನಗರದಲ್ಲೂ ಕೂಡ ಈ ಒಂದು ಕೇಂದ್ರವನ್ನ ತೆರೆದಂತ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತೆ ವೈದ್ಯರಿಗೆ ನಮ್ಮ ಶಿಕಾರಿಪುರದ ಜನತೆ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಅಕಸ್ಮಾತ್ ನಮ್ಮ ಕುಟುಂಬದಲ್ಲಿ ವ್ಯಕ್ತಿಗೆ ಏನಾದರೂ ಕ್ಯಾನ್ಸರ್ ರಿಲೇಟೆಡ್ ಯಾವ್ದಾದ್ರು ಸಮಸ್ಯೆಗಳು ಬಂದ್ರೆ ಮತ್ತೆ ಮೋಸ ಹೋಗ್ತಾನೆ ಪಾಪ ಜನ. ಸ್ಟೇಜ್ ಪ್ರಿಲಿಮಿನರಿ ಸ್ಟೇಜ್ ಇದ್ರೆ ಪರವಾಗಿಲ್ಲ, ಒಂದೇ ಸಲಿಗೆ 3, 4 ಸ್ಟೇಜ್ ಹೋಗ್ಬಿಡ್ತು ಅಂದ್ರೆ ಆಮೇಲೆ ಡಯಾಗ್ನೋಸ್ ಆದ್ರೆ ಜೀವಕ್ಕೆ ಅಪಾಯ. ಸೊ ಇಂಥ ಸಂದರ್ಭದಲ್ಲಿ ಒಟ್ಟು ನಮ್ಮ ತಾಲೂಕ್ ಕೇಂದ್ರದಲ್ಲಿ ಇರುವಂತವ್ರು ನಾವು ಎಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕು, ಎಲ್ಲಿ ಬೆಂಗಳೂರಿಗೆ ಹೋಗ್ಬೇಕು ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಒಂದು ಹೆಲ್ತ್ ಚೆಕ್ಅಪ್ ಮಾಡ್ತಾ ಇರೋದು, ಯಾವ್ದಕ್ಕೂ ಹೋಗಿರ್ತೀವಿ, ಎಲ್ಲೆಲ್ಲೋ ಕ್ಯಾನ್ಸರ್ ಯಾವ್ದೋ ಒಂದು ಗಡ್ಡೆ ಇರೋದು, ಈ ತರದ ಸಮಸ್ಯೆಗಳು ಗೊತ್ತಾಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ನಮಗೆ ತುಂಬಾ ಹತ್ತಿರದಿಂದ ಡಯಾಗ್ನೈಸ್ ಮಾಡುವಂತ ಒಂದು ಕೇಂದ್ರವನ್ನ, ಇನ್ಫಾರ್ಮೇಶನ್ ಸೆಂಟರ್ ಅನ್ನ ನಮಗೆ ತೆರೆಯುವಂತ ಕೆಲಸವನ್ನ ಸಂಜೀವಿನಿ ಟ್ರಸ್ಟ್ ಅವರು ಮಾಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ಸಂಕಲ್ಪ ಮಾಡೋಣ, ಆರೋಗ್ಯ ಕಡೆಗೆ ಹೆಚ್ಚಿಗೆ ಗಮನ ಕೊಡೋಣ. ಮೊನ್ನೆ ನೀವು ಗಮನಿಸಿರ್ಬೋದು, ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ ಮೊನ್ನೆ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ನಮ್ಮ US ವೀಸಾ ಕೊಡ್ಬೇಕು ಅಂದ್ರೆ ಒಬೆಸಿಟಿ ಇರಬಾರ್ದು, ಫಿಸಿಕಲಿ ಫಿಟ್ ಇರಬೇಕು, ಅಂತವ್ರಿಗೆ ಮಾತ್ರ US ವೀಸಾವನ್ನ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಜಪಾನ್ ಅಲ್ಲಿ ನಿಮಗೆ ಗೊತ್ತಿರಲಿ, ಅಲ್ಲೊಬ್ಬ ಗವರ್ಮೆಂಟ್ ಎಂಪ್ಲಾಯಿ ಅಥವಾ ಎನಿ ಸಿಟಿಸನ್, ದೇ ಹ್ಯಾವ್ ಟು ಮೇಂಟೈನ್ ದ ಬೋತ್ ಫಿಸಿಕಲ್ ಅಂಡ್ ಮೆಂಟಲ್ ಸ್ಟ್ರೆಂತ್, ಫಿಟ್ನೆಸ್ ಇರಲೇಬೇಕು. ಅವನು ಒಬ್ಬ ಪೊಲೀಸ್ ಅಧಿಕಾರಿ ಸೇರ್ಬೇಕಾದ್ರೆ ಮಾತ್ರ ಅವ್ನು ಫಿಸಿಕಲಿ ಫಿಟ್ ಇದ್ದು 10 ವರ್ಷ ಆದ್ಮೇಲೆ ಅವನು ಹೊಟ್ಟೆ ಬಂತು ಅಂದ್ರೆ ಅವನು ಅಲ್ಲಿಂದನೇ ರಿಲೀವ್ ಮಾಡ್ತಾರೆ. ನಾಟ್ ಓನ್ಲಿ ಇನ್ ಗೌರ್ಮೆಂಟ್, ಇವನ್ ಪ್ರೈವೇಟ್ ಸೆಕ್ಟರ್ ನಲ್ಲೂ ಕೂಡ ಜಪಾನ್ ಅಲ್ಲಿ ಇವತ್ತು ಇದಿದೆ. ನಾಳೆ ಭಾರತದಲ್ಲೂ ಕೂಡ 25-30 ವರ್ಷಕ್ಕೆ ಬಂದ್ರೆ ನಾವ್ ಯಾರು ಆಶ್ಚರ್ಯ ಪಡ್ಬೇಕಲ್ಲ. ಮತ್ತೆ ನಿಮ್ಗೆ ಗೊತ್ತಿರ್ಲಿ, ಒಬ್ಬ ರೋಗ ಇರುವಂತ ಒಬ್ಬ ವ್ಯಕ್ತಿ ಇದ್ರೆ ಆ ದೇಶಕ್ಕೆ ಆರ್ಥಿಕವಾಗಿ ಹೊರೆ. ಸರ್ಕಾರ, ನಿಮ್ಮ ಮೋದಿ ಅವರು ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವನ್ನ ಜಾರಿ ತಂದಿದ್ದಾರೆ. ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಸರ್ಕಾರನೇ ವೆಚ್ಚವನ್ನ ಭರಿಸುತ್ತೆ. ಆದ್ರೆ ಆ 5 ಲಕ್ಷ ನಿಮ್ ಕುಟುಂಬದಲ್ಲಿ ಯಾವ್ದೇ ರೋಗ ಬರ್ಲಿಲ್ಲ ಅಂದ್ರೆ ಆ 5 ಲಕ್ಷ ನಿಮ್ ತಂದೆ ತಾಯಿ ಕಟ್ಟದಂತ ತೆರಿಗೆ ದುಡ್ಡು ನಿಮ್ ದೇಶಕ್ಕೆ ಉಳಿಯುತ್ತೆ. ಅದರಿಂದ ಇನ್ನೂ ನಾವು ಬೇರೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಲಿಕ್ಕೆ ಆಗತ್ತೆ. ಹಾಗಾಗಿ ಆರೋಗ್ಯವಾದಂತಹ ಸಮಾಜವನ್ನ ಕಟ್ಟುವಂತ ದಿಕ್ಕಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸಂಕಲ್ಪನ ಮಾಡೋಣ. ಮತ್ತೆ ನಾವು ದೀಪ ಹಚ್ಚಿದ್ದು ಹೆಚ್ಚಿಗೆ ಪೇಷಂಟ್ ಬರಲಿ, ನಮ್ಮ ಈ ಹಾಸ್ಪಿಟಲ್ ಉದ್ಧಾರ ಆಗಲಿ ಅಂತ ನಾವ್ಯಾರು ಕೂಡ ಹಚ್ಚಿಲ್ಲ. ಯಾರು ಬಂದಿರ್ತಾರೆ ಅವ್ರು ಆದಷ್ಟು ಬೇಗ ಕ್ಯೂರ್ ಆಗಿ ತಂದೆ ತಾಯಿಗೆ ಸಮಾಜಕ್ಕೆ ಭಾರ ಆಗದಂತ ಆಸ್ತಿವಂತರಾಗ್ಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಇಲ್ಲಿ ಕ್ಯಾನ್ಸರ್ ಒಂದು ಅವೇರ್ನೆಸ್ ಇಟ್ಕೊಂಡಾರೆ, ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ನೋಡಿ ಭಾಳ ಖುಷಿ ಆಯಿತು. ಕ್ಯಾನ್ಸರ್ ಇನ್ಫಾರ್ಮೇಷನ್ ಸೆಂಟರ್ ಬೇಕಾಗಿತ್ತು, ಒಳ್ಳೆ ಕೆಲಸ. ಹಾಂ, ಈ ಜಾಗದಲ್ಲಿ ಶಿಕಾರಿಪುರ 3rd ರೂಮ್, ಇಲ್ಲಿ ಕುಲ್ಮಿಕೇರಿ ಒಳ್ಳೆ ಆಗಿದೆ. ಅವೇರ್ನೆಸ್ ಕಾರ್ಯಕ್ರಮ ಬೇಕೇ ಬೇಕು. ಅವೇರ್ನೆಸ್ ಕಾರ್ಯಕ್ರಮ ಏನಾಗಿದೆ ಅಂದರೆ, ಈಗ ಗುಡ್ಕ ತಿಂತಾನೆ, ಸ್ವಲ್ಪ ತಿಂತ ಇಲ್ಲಿ ಏನು ಆಗ್ತದೆ ಹಾಗೆ ಬಿಟ್ಬಿಡ್ತಾನೆ, ಮತ್ತು ಇಲ್ಲಿ ಬರ್ತದೆ. ಆಮೇಲೆ ಡಾಕ್ಟ್ರ್ ಹೋಗ್ತಾರೆ, ಕೀಮು ಸ್ಟಾರ್ಟ್. ಆಮೇಲೆ ಕೀಮು ಅಂದರೆ, ಅದಕ್ಕಾಗಿ ನಾನೇನಂತೀನಿ, ಒಳ್ಳೆ ಕೆಲಸ. ಇದಕ್ಕೆ ನಾನು ಭಾಳ ಖುಷಿ ಆಗ್ತಾಯಿದೆ. ನಿಮ್ಮ ಸರ್ವೀಸಿಗೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಿ ನಾನು ನಮಸ್ತೆ. ಎರಡು ವರ್ಷ ಮುಂಚೆ ಇಲ್ಲಿ ಶಿಕಾರಿಪುರಕ್ಕೆ ಬಂದಿದ್ದೇವೆ. ಆವಾಗ ಗಿರೀಶ್ ಅವರ ಭೇಟಿ ಆಗಿತ್ತು. ನಮ್ಮ ಹಾಸ್ಪಿಟಲ್ ಆವಾಗ ಸ್ಟಾರ್ಟ್ ಕೂಡ ಆಗಲಿಲ್ಲ ಕನ್ಸ್ಟ್ರಕ್ಷನ್. ಯಾಕಂದರೆ ಅರಗಂತರ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು 30,000 ಸ್ಕ್ವೇರ್ ಫೀಟ್ ಆಸ್ಪತ್ರೆ ಕಟ್ಟುವುದಂದರೆ ಒಂದು ದೊಡ್ಡ ರಿಸ್ಕ್. ಅದು ಎಲ್ಲರೂ ನನಗೆ ಅದು ಮಾಡಬೇಡಿ ಅಂತ ಹೇಳಿದರು. ಆದರೆ ವಿಜೇಂದ್ರ ಮತ್ತು ಅವರ ಮಿತ್ರರು ಗಿರೀಶ್ ಅವರು ಮತ್ತು ಎಲ್ಲರೂ ಒಂದು ಇಲ್ಲಿ ಅಂಥದ್ದೊಂದು ಒಳ್ಳೆ ವ್ಯವಸ್ಥೆ ಬೇಕಂತೇಳಿ ಹೇಳುವ ಉದ್ದೇಶಕ್ಕೆ ಮಾತ್ರ ನಾವು ಅರಗದಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪನೆ ಮಾಡಿ. ಈಗಾಗಲೇ MP ಅವರು ಉದ್ಘಾಟನೆ ಮಾಡಿದರು. ಅವರು ಹೇಳಿದರು, ಅವರು ಇಲ್ಲಿ ಉದ್ಘಾಟನೆ ಯಾಕೆ ಮಾಡಿದಂದರೆ ಈ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇನ್ಫಾರ್ಮೇಷನ್ ಸೆಂಟರ್ ಅಂತೇಳಿ, ನಮ್ಮ ಹಾಸ್ಪಿಟ್ಲಿಗೆ ರೋಗಿ ಬರಬೇಕಂತೇಳಿ ಅಲ್ಲ ಅಂತೇಳಿ. ಅವ್ರು ಹೇಳಿದ ಮಾತು 100% ಕರೆಕ್ಟ್. ನಮಗೆ ನಮ್ಮ ಹಾಸ್ಪಿಟ್ಲಲ್ಲಿ ಈ ಕ್ಯಾನ್ಸರ್ ರೋಗ ಯಾರಿಗೂ ಬರಬಾರ್ದು. ಯಾವ ರೋಗಿ ನಮ್ಮ ಹಾಸ್ಪಿಟ್ಲಲ್ಲಿ ಬರೋದಿದ್ರೆ ನಮ್ಗೆ ಅಷ್ಟು ಖುಷಿ. ಆದರೆ ಏನು ಮಾಡೋದು, ಬರ್ತಾರೆ, ಆದರೆ ಬಂದರೆ ನಮಗೆ ಒಂದು ಹೋಪ್, ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಬರಲಿ ಅಂತೇಳಿ. ಆದರೆ ಬರೋದು 3rd ಮತ್ತು 4th ಸ್ಟೇಜ್. ಇದಕ್ಕೆ ನಮ್ಗೆ ಏನು ಮಾಡೋದಂತೇಳಿ ಗೊತ್ತಾಗ್ತಾ ಇಲ್ಲ. ನಾವು 30 ವರ್ಷದಿಂದ ಈ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ನಾವು ಓದುವಾಗ ಆದರೂ ಒಂದು ಸೆಕೆಂಡ್ ಸ್ಟೇಜಲ್ಲಿ ಬರ್ತಿದ್ರು, ಆದರೆ ಈಗ 3rd ಮತ್ತು 4th. ಜನರಿಗೆ ಏನಾಗಿದೆ ಅಂತೇಳಿ ನಮಗೆ ಒಂದು ಕುತೂಹಲ, ಏನು ಮಾಡ್ಬೇಕಂತೇಳಿ ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ
ಈ ಕ್ಯಾನ್ಸರ್ ಅಂತ ಕಾಯಿಲೆಯಲ್ಲಿ 3rd ಸ್ಟೇಜ್ ದಾಟಿದ ಕೂಡಲೇ ಸಮಸ್ಯೆ ಜಾಸ್ತಿ, ಗುಣ ಮಾಡೋದು ಕಷ್ಟ. ಮತ್ತೆ ಎಲ್ಲ ಕ್ಯಾನ್ಸರ್ ಬೆಳಿಲಿಕ್ಕೆ 20 ವರ್ಷ ಬೇಕು. ಅದು ಒಂದಿನದೆಲ್ಲ ಬೆಳುವ ಕಾಯಿಲೆ ಅಲ್ಲ, ನಮ್ಗೆ ಅಷ್ಟು ಟೈಮ್ ಇದೆ. ನಮ್ಮ ಜೀವನ ಶೈಲಿ ಬದಲಾವಣೆ, ಏನಾದರೂ ಸಿಂಪ್ಟಮ್ಸ್ ಇದ್ರೆ ಬೇಗ ಬರಲಿಕ್ಕೆ, ಅಂದ್ರೆ ಎಲ್ಲ ಕ್ಯಾನ್ಸರ್ ವಾರ್ನಿಂಗ್ ಸಿಗ್ನಲ್ಸ್ ಕೊಡ್ತದೆ. ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ. ನಾವು ಯಾರ ಹತ್ರ ಕೇಳಿದ್ರು ಪೇಷಂಟಿಗೆ ಎಷ್ಟು ಸಮಯ ಆಯ್ತಿದಂತೇಳಿ, ಅವ್ರು ಹೇಳ್ತಾರೆ ಸರ್ 8 ತಿಂಗಳಾಯ್ತು ಅಂತೇಳಿ. ಅವ್ರು ಹೇಳುದು ಹೇಗೆ, ಖಾಲಿ 8 ತಿಂಗಳು ಸರ್ ಅಷ್ಟೇ. ನಮಗೆ 8 ತಿಂಗಳಂದ್ರೆ 80 ವರ್ಷ ಕ್ಯಾನ್ಸರ್ ಅಲ್ಲಿ ಒಂದ್ಸರ್ತಿ ಬಂದ ಮೇಲೆ. ಬರುವ ಮುಂಚೆ ಅದಕ್ಕೆ 20 ವರ್ಷ, ಆದ್ರೆ ಬಂದ ಮೇಲೆ ಜಾಸ್ತಿ ಟೈಮ್ ಕೊಡೋದಿಲ್ಲ ಅದು ನಮಗೆ. ಸೊ ನಾವು ಯಾವಾಗಲೂ ಹುಷಾರಿರ್ಬೇಕು, ಸ್ಮಾರ್ಟ್ ಇರಬೇಕು, ಇಂಟೆಲಿಜೆಂಟ್ ಇರಬೇಕು. ಯಾಕಂದ್ರೆ ನಾವು ಪೋಸ್ಟ್ಪೋನ್ ಮಾಡಿ ಯಾರಿಗೂ ಈ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಕಾಯಿಲೆ ಬಂದ ಮೇಲೆ ನಾವು ಬೇಗ ಹೋದ್ರೆ ಒಳ್ಳೇದು, ಅಷ್ಟು ನಮ್ಗೆಲ್ಲರಿಗೂ ಗೊತ್ತಿರಬೇಕು. ಇಷ್ಟು ಮಕ್ಕಳಿದ್ದಾರೆ ಇಲ್ಲಿ, ಅವ್ರ ದೇಶದ ಮುಂದೆ ಪ್ರಜೆ ಆಗಿ ನಮ್ಮ ಫ್ಯೂಚರ್ ದೇಶದ್ದು. ಅವರಿಗೆ ಜ್ಞಾನ ಕೊಟ್ರೆ, ಅವರಿಗೆಲ್ಲ ಇದು ಗೊತ್ತಿದ್ರೆ ಅವ್ರ ಮನೆಯಲ್ಲಿ ತಂದೆ ತಾಯಿಗೆ ಹೇಳ್ಬೋದು, ಎಲ್ರಿಗೆ ಹೇಳ್ಬೋದು. ಅವರು ಆ ದಿಕ್ಕಿನಲ್ಲಿ ನಾವೊಂದು ಕ್ಯಾನ್ಸರ್ 1 ಲಕ್ಷ ಮನೆಗಳ ಸಮೀಕ್ಷೆ ಅಂದ್ರೆ ಅದರಲ್ಲಿ ಒಂದು 12 ಕ್ವಶನ್ ಇದೆ, ಪ್ರಶ್ನೆಗಳು, ಅದನ್ನು ಉತ್ತರಿಸುವುದು. ಅವಾಗ ನಮ್ಗೆ ಗೊತ್ತಾಗ್ತದೆ ಯಾರಿಗೆ ಎಷ್ಟು ಜ್ಞಾನ ಇದೆ, ಯಾಕೆ ಬರ್ತಾ ಇಲ್ಲ. ಈಗ ಆಲ್ರೆಡಿ ನಾವು ಈಗ 1 ತಿಂಗಳು ಅದನ್ನು ಮಾಡಿದ್ದೇವೆ ಈ ಸಮೀಕ್ಷೆ. ಒಂದು ನಾವು ನೋಡಿದಾಗೆ ಭಯ ಜನರಿಗೆ, ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಭಯ, ಹೆದರುದು. ಈ ಭಯಕ್ಕೆ ಬೇರೆ ಟ್ರೀಟ್ಮೆಂಟ್ ಇಲ್ಲಲ್ಲ, ನಾವು ಎಲ್ಲದಕ್ಕೆ ಹೆದರಿದ್ರೆ ಏನ್ ಮಾಡೋದು? ಭಯ. ಈ ಭಯವನ್ನು ನಾವು ಸಣ್ಣ ಮಕ್ಕಳಿಂದ ಅದನ್ನು ತೆಗಿಬೇಕು. ಯಾಕಂದ್ರೆ ಈ ಭಯ ಬರುದಂದ್ರೆ ನಮ್ಗೆ ಚಿಕ್ಕದಿರುವಾಗ ತಂದೆ ತಾಯಿ ಬೈತಾರೆ, ಶಾಲೆಗೆ ಹೋಗುವಾಗ ಟೀಚರ್ ಬೈತಾರೆ, ಹಾಸ್ಪಿಟ್ಲ್ ಹೋದ್ರೆ ಡಾಕ್ಟರ್ ಹೆದರಿಸ್ತಾರೆ, ಎಲ್ಲಿ ಹೋದ್ರೂ ನಮ್ಗೆ ಹೆದರಿಸುದೆ. ಸೊ ಜನರ ಮಾನಸಿಕತೆ ಹೀಗಾಗಿದೆ ಅಂದ್ರೆ ಎಲ್ಲದಕ್ಕೆ ಹೆದರುದು. ಭಯ ಇರಬಾರ್ದು. ಭಯ ಇದ್ರೆ ನಮ್ಗೆ ಈ ದೊಡ್ಡ ಕಾಯಿಲೆಗೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಭಯ ಇದ್ರೆ. ಸೊ ಭಯ ಭೀತಿಯಾಗಿಯೇ ನಾವು ಅದನ್ನು ಮುಂದುವರಿಸ್ಬೇಕು. ಒಂದು ಭಯ, ಇನ್ನೊಂದು ಅರಿವಿಲ್ಲ. ಸೊ ಈ ಮಾಹಿತಿ ಕೇಂದ್ರ ಉದ್ದೇಶ ಇದೊಂದು 2 ಮಾಡುದು. ಒಂದು ಬಾರದೇ ಆಗಿ ನೋಡುವ ಪ್ರಯತ್ನ, ಯಾಕಂದ್ರೆ ಬಾರದೇ ಆಗಿದ್ರೆ ಒಳ್ಳೇದು. ಅದು ನಾವು ಜೀವನ ಶೈಲಿ ಬೇರೆ ಬೇರೆ ಕಾರಣ ಎಲ್ರಿಗೂ ಗೊತ್ತಿದೆ ಯಾಕೆ ಬರ್ತಾ ಇದೆ ಅಂತೇಳಿ. ಸೊ ಅದನ್ನು ಎಸ್ಪೆಷಲಿ ಮಕ್ಕಳು, ಈಗ ಯಂಗ್ಸ್ಟರ್ಸ್, ಅವರು 20 ವರ್ಷ ಆದ್ಮೇಲೆ ಈ ಕಾಯಿಲೆ ಬರುದು. ನಮ್ಮ ದೇಶದಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಈ ಕಾಯಿಲೆಯನ್ನು ನೋಡ್ತಾ ಇದ್ದೇವೆ. ಅದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ನಮಗೆ. ಆದುದರಿಂದ ನಾವು 20 ವರ್ಷದಿಂದ 50 ವರ್ಷ ಇವೆಲ್ಲ ಮಕ್ಕಳು ಈಗ ಅವರ ಜೀವನ ಶೈಲಿ ಅವರು ಬದಲಾವಣೆ ಮಾಡಿದರೆ 50-56 ವರ್ಷ ಆದ್ಮೇಲೆ ಅವರು ಒಳ್ಳೆ ಜೀವನವನ್ನು ಬಾಳ್ಬೋದು. ನಿಮ್ಗೆ ಗೊತ್ತಿದ್ದಾಗೆ 60 ವರ್ಷ ಆದ್ಮೇಲೆ ನಮಗೆ ಹೆಲ್ತ್ ಒಳ್ಳೇದಿರ್ಬೇಕು. 30 ವರ್ಷದಲ್ಲಿ ಎಲ್ರಿಗೂ ಸರಿ ಇರ್ತದೆ ಹೆಲ್ತ್, ಏನು ತೊಂದರೆ ಇರೋದಿಲ್ಲ. ಓಡಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ, ಕೆಲವು ಸರ್ತಿ ಬೇಡದಿದ್ದದು ಮಾಡ್ತಾರೆ. ಸೊ 60 ವರ್ಷ ಆಗುವಾಗ ನಮ್ಗೆ ಈ ಸಮಸ್ಯೆ ಬಂದ್ರೆ ನಿಮ್ಮ ನಿಜವಾಗಿ ರಿಟೈರ್ಡ್ ಲೈಫ್ ನೆಕ್ಸ್ಟ್ 20 ಇಯರ್ಸ್ ಅಥವಾ 15 ವರ್ಷ 75, ನಮ್ಮ ಇಂಡಿಯಾದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ 75 ನಾರ್ಮಲ್ ಒಂದು ನಿರೀಕ್ಷೆ. ಇಂಡಿಪೆಂಡೆನ್ಸ್ ಆಗುವಾಗ 40 ಇತ್ತು, 35 ಇತ್ತು, ಈಗ 75 ವರೆಗೆ ಬಂದಿದೆ. ಆವಾಗ TB ಇಂಥ ಕಾಯಿಲೆ ಇತ್ತು, ಈಗ ಕ್ಯಾನ್ಸರ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ರೋಡ್ ಆಕ್ಸಿಡೆಂಟ್, ಸೂಸೈಡ್, ಇಂಥದ್ದೆಲ್ಲ ಕಾಯಿಲೆ. ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕಾದ್ರೆ ಎಲ್ಲರ ಜನರ ಸಹಕಾರ ಬೇಕು. ಇದು ಹಾಸ್ಪಿಟ್ಲಿದ್ ಮಾತ್ರ ಕೆಲಸ, ಸರ್ಕಾರದ ಮಾತ್ರ ಕೆಲಸ ಅಂತ ಹೇಳಿದರೆ ಆಗೋದಿಲ್ಲ. ಅವ್ರು ಹೇಳಿದಾಗೆ ಈಗ ಆಯುಷ್ಮಾನ್ ಸ್ಕೀಮಲ್ಲಿ 5 ಲಕ್ಷ ಮೋದಿ ಅವರು ಖರ್ಚು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೇ 4th ಸ್ಟೇಜಲ್ಲಿ ಬಂದರೆ ಸರ್ಕಾರಕ್ಕೂ ಲಾಸ್, ಜನರಿಗೂ ಲಾಸ್. ಇಟ್ಸ್ ನೋ ಯೂಸ್. ಯಾವಾಗಲೂ ಹಣ ಏನಾದರೂ ಹಾಕಿದರೆ, ಕಷ್ಟಪಟ್ಟರೆ ಅದಕ್ಕೆ ಏನಾದರೂ ರಿಟರ್ನ್ ಇರಬೇಕು ಜನರಿಗೂ ಸರ್ಕಾರಕ್ಕೂ. ಸೊ ಸರ್ಕಾರ ಖರ್ಚು ಮಾಡ್ತಾ ಹೋಗ್ಲಿಕ್ಕೂ ಆಗೋದಿಲ್ಲ. ಸೊ ನಾವು ಕೇರ್ ತಗೊಂಡ್ರೆ ನಾವು ಆದಷ್ಟು ಈ ಮಾಹಿತಿ ಕೇಂದ್ರದಲ್ಲಿ ಎಲ್ರಿಗೆ ಇದರ ಬಗ್ಗೆ ಒಂದು ಅರಿವು ಕೊಡುವ ಪ್ರಯತ್ನ. ಮತ್ತೆ ಹಾಸ್ಪಿಟ್ಲಿಗೆ ಬರ್ಲಿಕ್ಕೆ ಹೆದರ್ತಾರೆ, ನಮ್ಗೆ ಗೊತ್ತು. ಮಾಹಿತಿ ಕೇಂದ್ರ ಹೋಗ್ಲಿಕ್ಕೆ ಯಾರು ಹೆದರುವಂಥದ್ದಿಲ್ಲ, ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಎಲ್ರಿಗೆ ಡಾಕ್ಟರ್ ಹೆದರ್ಸ್ತಾರೆ ಅಂತೇಳಿ ಭಯ, ಕ್ಯಾನ್ಸರ್ ಅಂತ ಹೇಳ್ತಾರೆ ಅಂತೇಳಿ. ಸೊ ಮಾಹಿತಿ ಕೇಂದ್ರದಲ್ಲಿ ಈಗ ನಮ್ಮವರು ಕ್ಯಾನ್ಸರ್ ಅಂತೇಳಿ ಹೇಳುವುದಿಲ್ಲ, ಅವ್ರು ನಿಮಗೆ ಒಳ್ಳೆ ದಾರಿ ತೋರಿಸ್ತಾರೆ. ಏನಾದರೂ ಸಿಂಪ್ಟಮ್ಸ್ ಇದ್ರೆ ನಮಗೆ ಫೋನ್ ಮಾಡಿ ತಿಳಿಸ್ತಾರೆ. ಅವಾಗ ನಾವು ಹೇಳ್ತೇವೆ ಏನಾದರೂ ಟೆಸ್ಟ್ ಮಾಡಬೇಕಾ ಬೇಡ, ನಿಮ್ಮ ಏಜ್ ನೋಡಿ, ನಿಮ್ಮ ರಿಸ್ಕ್ ಫ್ಯಾಕ್ಟರ್ ನೋಡಿ, ನಿಮ್ಮ ಸಿಂಪ್ಟಮ್ಸ್ ನೋಡಿ, ನಿಮ್ಮ ಫೋಟೋ ನೋಡಿ, ಎಲ್ಲ ನಾವು ಒಂದು 10 ನಾವು ರಿಸ್ಕ್ ಫ್ಯಾಕ್ಟರ್ ತಗೊಂಡ್ರೆ ನಾವು ಈಸಿಲಿ ಹೇಳ್ಬೋದು ನಿಮಗೆ ಏನಿದೆ ಅಂತೇಳಿ.
ಈಗ ನೀವು ಹಾಸ್ಪಿಟ್ಲ್ ಬರೋ 8 ತಿಂಗಳು ಮುಂಚೆ ಹೇಳ್ಬೋದು, ಫಸ್ಟ್ ಸ್ಟೇಜಲ್ಲೇ ನಾವು ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರಿಗೆ. ಈ ಬ್ರೈನ್ ಒಳಗೆ ಕೆಲವೆಲ್ಲ ಬಿಟ್ಟು ಬೇರೆ 90% ಕ್ಯಾನ್ಸರ್ ನೀವು ನನಗೆ ಲಿಸ್ಟ್ ಕೊಟ್ಟರೆ ನಾನು ಫಸ್ಟ್ ಸ್ಟೇಜಲ್ಲೇ ಇದೆ ಅಂತೇಳಿ ಹೇಳ್ತೇನೆ ನಿಮಗೆ. ಯಾಕಂದರೆ ಅದು ವಾರ್ನಿಂಗ್ ಸಿಗ್ನಲ್ಸ್ ಬರ್ತದೆ ಎಲ್ಲರಿಗೆ. ಆದರೆ ನಾವು ಹೇಳ್ತೇವೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡುವ, ಮದುವೆ ಆಗಲಿ, ಮಗನ ಮದುವೆ ಆಗಲಿ, ಇಂಥದ್ದು 3 ತಿಂಗಳು ಹೋಗಲಿ. ಆದರೆ 3 ತಿಂಗಳು ಒಂದ್ಸರ್ತಿ ಸಿಂಪ್ಟಮ್ಸ್ ಬಂದ ಮೇಲೆ ಕ್ಯಾನ್ಸರಲ್ಲಿ ಆ್ಯಕ್ಚುಲಿ ಇಟ್ಸ್ ಎ ವೆರಿ ಲಾಂಗ್ ಟೈಮ್. ನಾವು ಡಬ್ಲಿಂಗ್ ಟೈಮ್ ಅಂತ ಹೇಳೋದು, ಒಂದು ಸೆಲ್ 2 ಆಗೋದು ಹೇಗೆ ಅಂತೇಳಿ. ಕೇವಲ 30 ದಿನದಲ್ಲಿ ಡಬ್ಲಿಂಗ್ ಆಗ್ತದೆ, ಇನ್ನು 6 ತಿಂಗಳು ಬದುಕಲಿಕ್ಕೆ ಆಗೋದು. ಸೊ 6 ತಿಂಗಳು ಕ್ಯಾನ್ಸರಲ್ಲಿ ಒಂದು ದೊಡ್ಡ ಒಂದು ಟೈಮ್. ಸೊ ಮತ್ತು ಈಗ ಭಾರತದಲ್ಲಿ ಕೂಡ ಈ ಕ್ಯಾನ್ಸರ್ ಬಗ್ಗೆ ತುಂಬ ರಿಸರ್ಚ್ ಆಗ್ತದೆ. ಈ ಮಕ್ಕಳೆಲ್ಲ ಈ ರಿಸರ್ಚಲ್ಲಿ ತೊಡಗಬೇಕು. ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತಿದೆ, ಅದರಲ್ಲಿ ರಿಸರ್ಚ್ ಆಗ್ತಾ ಉಂಟು. ಆ್ಯಕ್ಚುಲಿ ಭಾರತ ದೇಶದ ಇಂಜಿನಿಯರ್ ಇರಲಿ, ನಮ್ಮ ಎಲ್ಲ ರಿಸರ್ಚ್ ಮಾಡಲಿಕ್ಕೆ ಟಾಪ್ ಆ್ಯಕ್ಚುಲಿ. ಆದರೆ ಅವ್ರು ಮಾಡೋದು ನಮ್ಮ ದೇಶದ ಕಂಪನಿಗೆಲ್ಲ, ಎಲ್ಲ ಹೊರಗಿನ ಕಂಪನಿ ಇರೋದು ನಮ್ಮಲ್ಲಿ. ಸೊ ದೇ ಆರ್ ಡೂಯಿಂಗ್ ಕ್ವಾಂಟಮ್ ಕಂಪ್ಯೂಟಿಂಗ್. ಇಟ್ಸ್ ಒನ್ ಆಫ್ ದ ಟಾಪ್ ಎಂಡ್ ವರ್ಕ್ ಫಾರ್ ಕ್ಯಾನ್ಸರ್ ರಿಸರ್ಚ್. ಬಟ್ ದಿ ಕಂಪನೀಸ್ ಆರ್ ನಾಟ್ ಇಂಡಿಯನ್, ಬಟ್ ದ ವರ್ಕ್ ಫೋರ್ಸ್ ಈಸ್ ಇಂಡಿಯನ್ ಡೂಯಿಂಗ್ ದ ಹಾರ್ಡ್ ವರ್ಕ್. 60% ಆಫ್ ಕಾಂಪೌಂಡ್ ಕಂಪ್ಯೂಟಿಂಗ್ ಇನ್ ದ ಹೋಲ್ ವರ್ಲ್ಡ್ ಈಸ್ ಡನ್ ಬೈ ಇಂಡಿಯನ್ಸ್. ಸೊ ನಾವೇ ಮಾಡಬೇಕದು. ಯಾಕಂದರೆ ಮದ್ದಿಗೆ ನಾವು ಈಗ ಕೆಲವು ಸರ್ತಿ ಕೆಲವು ಮದ್ದಿಗೆ ತಿಂಗಳಿಗೆ 5 ಲಕ್ಷ ಆಗ್ತದೆ, ಯಾವ ಸರ್ಕಾರವು ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಯಾಕಂದರೆ ಬರುವುದು ಪಾಶ್ಚಾತ್ಯ ದೇಶಗಳಿಂದ. ಇದು ಈ ರಿಸರ್ಚ್ ನಮ್ಮಲ್ಲೇ ಆದರೆ ಅದೇ 5 ಲಕ್ಷದ ಮತ್ತು 5,000 ಕೊಡ್ಬೋದು. ಯಾಕಂದರೆ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಹೇಳೋದು. 20 ವರ್ಷ ಅವ್ರು ಯೂಸ್ ಮಾಡಿ ಮತ್ತೆ ನಮ್ಮ ಇಂಡಿಯನ್ ಫಾರ್ಮಾ ಕಂಪನಿಗೆ ಹೇಳ್ತಾರೆ ನೀವು ಮಾಡಿ ಅಂತೇಳಿ. ಸೊ ಎಲ್ಲ ಈ ದೊಡ್ಡ ದೊಡ್ಡ ಕೆಲಸ ನಮ್ಮ ಮಕ್ಕಳು ಮಾಡಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಅವರಿಗೆ ಬೈಬೇಡಿ, ಅಂದರೆ ಒಳ್ಳೆ ಕೆಲಸಕ್ಕೆ. ಕೆಟ್ಟ ಕೆಲಸ ಮಾಡೋದು ಬೈಬೇಕು, ಹೇಳಬೇಕು. ಬಟ್ ಯು ಹ್ಯಾವ್ ಟು ಗಿವ್ ದೆಮ್ ಎನ್ಕರೇಜ್ಮೆಂಟ್ ಟು ಥಿಂಕ್, ಟು ಓಪನ್ ದೇರ್ ಮೈಂಡ್, ಟು ಡೂ ರಿಸರ್ಚ್, ಬಿಕಾಸ್ ಓನ್ಲಿ ದೇ ಕ್ಯಾನ್ ಸೇವ್ ಅಸ್ ಆ್ಯಂಡ್ ಸೇವ್ ಇಂಡಿಯಾ ಆ್ಯಕ್ಚುಲಿ. ಸೊ ನಮ್ಮ ಉದ್ದೇಶ ಇದು. ಈ ಮಾಹಿತಿ ಕೇಂದ್ರ ನಮಗೆ ಯಾವುದು ಪೇಷಂಟ್ ಬೇಕಂತಿಲ್ಲ. ಯಾಕಂದರೆ ನಾನು ಹೇಳಿದಾಗೆ ನಿಮಗೆ ಕ್ಯಾನ್ಸರ್ ರೋಗ ಸದ್ಯಕ್ಕೆ ಈಗ ಯಾರಿಗೆ ತಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ರೋಗಿಗಳು ಬರ್ತಾರೆ ನಮ್ಮ ಆಸ್ಪತ್ರೆ ಇಲ್ದಿದೆ ಬೇರೆ ಆಸ್ಪತ್ರೆಗೆ. ಸೊ ಆ ಸಮಸ್ಯೆ ಅಲ್ಲ ಅದು. ಫಸ್ಟ್ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ ಬರಬೇಕು, ಬಾರದೇ ಇದ್ದರೆ ಒಳ್ಳೆಯದು. ಸೊ ನಾನು ನಿಮ್ಮೆಲ್ಲ ಸಹಕಾರ ಕೇಳ್ತೇನೆ. ನಿಮಗೆಲ್ಲ ಶಿವಮೊಗ್ಗದಿಂದ ಬಂದಿದ್ದೀರಿ, ಇಲ್ಲಿಂದ ಬಂದಿದ್ದೀರಿ ಮಕ್ಕಳು, ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನನ್ನ 2 ಮಾತನ್ನು ಮುಗಿತೇನೆ. ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಗ್ತಿದೆ ಇವತ್ತು. ಖುಷಿ ಅನ್ನೋಕ್ಕಿಂತ ಅಲ್ಲ, ಓಪನ್ ಆಗಿರೋದ್ರ ಮಾಹಿತಿ ಸಿಕ್ಕಿರೋದ್ರಿಂದ ಒಳ್ಳೆ ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನ ಅದು ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಮುಂದೆ ಬರೋಂತ ರೋಗಗಳನ್ನ ತಡೆಗಟ್ಟುವಲ್ಲಿ ಇವರ ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ. ಅದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು. ಇದ್ರಲ್ಲೂ ಶಿಕಾರಿಪುರದಲ್ಲಿ ಆಗಿರೋದು ತುಂಬಾ ಹೆಲ್ಪ್ಫುಲ್. ಯಾಕಂದ್ರೆ ನಮ್ಮ ವಾರ್ಡಲ್ಲೇ ಕೂಡ ಒಂದು ಲೇಡಿಗೆ ಸರ್ ಯಾವಾಗ್ಲೂ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು, ನನಗೆ ಈ 1 ತಿಂಗಳಿಗೆ ಆಗಿರೋ ಅನುಭವ ಇದು. ಮಾತ್ರೆ ತಗೊಂಡ್ಬಿಟ್ಟು ತಲೆನೋವು ಬಂದಾಗ ಮಾತ್ರೆ ತಗೊಂಡಿದ್ರೆ ಇಮಿಡಿಯೇಟ್ ಆಗಿ ಅವ್ರು ತೋರ್ಸೋಕೆ ಹೋದಾಗ ಜಸ್ಟ್ ತಲೆ ಸುತ್ತು ವಾಮಿಟ್ ಅನ್ನೋ ಕಾರಣಕ್ಕೆ ಬ್ರೈನ್ ಅಲ್ಲಿ ಒಂದು ಗೆಡ್ಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ 1 ಮಂತ್ ಬ್ಯಾಕ್ ಆಪರೇಷನ್ ಆಗಿದೆ ಸರ್ ಅವ್ರಿಗೆ. ಅದೇ ಮಾಹಿತಿ ಕೊರತೆ ಇರೋದ್ರಿಂದ ಸಾರ್ವಜನಿಕರಲ್ಲಿ ಈ ತರ ಘಟನೆಗಳು ತುಂಬಾ ನಡೀತಾ ಇದೆ. ಈಗ ಮಾಹಿತಿ ಕೊಡುವಂತ ಕ್ಯಾನ್ಸರ್ ಮಾಹಿತಿ ಕೇಂದ್ರ ಕೂಡ ಓಪನ್ ಆಗಿರೋದಕ್ಕೂ ಒಳ್ಳೆ ಉಪಯೋಗ ಆಗುತ್ತೆ ಶಿಕಾರಿಪುರ ಜನತೆಗೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಾರ್ವಜನಿಕರು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಸುರೇಶ್ ಅವರು 2 ವರ್ಷದ ಹಿಂದೆ ಭೇಟಿಯಾದಾಗ ಅವ್ರ ಉದ್ದೇಶಗಳನ್ನ ಬಹಳ ಸ್ಪಷ್ಟವಾಗಿ ನಮಗೆ ಮಂದಟ್ ಮಾಡಿದ್ರು. ನಾವು ಕೆಲವು ಸಂಘ ಸಂಸ್ಥೆಗಳಲ್ಲಿ ಈಗೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಅಥವಾ ಈ ಒಂದು ಮಾಹಿತಿ ಕೇಂದ್ರ ಇದೆಲ್ಲ ನೇರವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತದ ಒಂದು ಕಾರ್ಯ. ಹೇಗೆ ಸಂಜೀವಿನಿ ಟ್ರಸ್ಟ್ ರನ್ ಆಗ್ತದೋ, ಹೇಗೆ ಕ್ಯಾನ್ಸರ್ ಹಾಸ್ಪಿಟಲ್ ರನ್ ಆಗ್ತದೋ ಖಂಡಿತವಾಗಿಯೂ ನಮ್ಮ ಯಾರಿಗೂ ತಿಳಿದಿಲ್ಲ. ಗಿರೀಶ್ ಕುಮಾರ್ ನನ್ನ ಉದ್ದೇಶ ಇಷ್ಟ ಇತ್ತು, ನನ್ನ ಸ್ನೇಹಿತರ ಉದ್ದೇಶ ಇಷ್ಟ ಇತ್ತು. ಕ್ಯಾನ್ಸರ್ ಅನ್ನೋದು ಡಯಾಬಿಟಿಸ್ ತರ, BP ತರ ಎಲ್ಲಾ ಕಡೆ ಹರಡ್ತಾ ಇದೆ. ನಾನು ಕೆಲವು ಕ್ಲೋಸ್ ಅಸೋಸಿಯೇಷನ್ ಅಲ್ಲಿ, ನನ್ನ ಸೊಸೈಟಿಯಲ್ಲಿ ಕೂಡ ಕೆಲವರಿಗೆ ಆದಂತ ಘಟನೆಗಳು ಈಗೂ ನನಗೆ ನೆನಪಿದೆ. ಇದೆಲ್ಲ ತಡಿಬೇಕಂದ್ರೆ ಹಾಸ್ಪಿಟಲ್ ಎಷ್ಟು ಮುಖ್ಯನೋ ಹಾಗೆ ಅದಕ್ಕೆ ಮಾಹಿತಿ ಅಂದ್ರೆ ಇನ್ಫಾರ್ಮೇಶನ್ ಅದು ಕೂಡ ಬಹಳ ಮುಖ್ಯ.
ಅದು ಇಲ್ಲಿ ಸ್ಟೂಡೆಂಟ್ಸ್ ಬಂದಿರೋ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಏನೇ ಒಂದು ಆಗ್ಬೇಕಾದ್ರೂ, ಒಂದ್ ಮರ ನೆಡ್ಬೇಕಂದ್ರೂ ಮನೆಯಲ್ಲಿ ದೊಡ್ಡವ್ರು ಹೇಳ್ಕೊಡ್ಬೇಕು, ಒಂದ್ ಸ್ವಚ್ಛತೆ ಬೇಕು ಅಂದ್ರೆ ಕಾಲೇಜಲ್ಲಿ ಗುರುಗಳು ಹೇಳ್ಕೊಡ್ಬೇಕು. ಅದೇ ರೀತಿ ಸ್ಟೂಡೆಂಟ್ಸ್ ಏನಿದೆಯಲ್ಲ, ಇವರು ಮುಂದಿನ ನಮ್ಮ ಭವಿಷ್ಯ. ಇವರಲ್ಲಿ ಜಾಗೃತಿ ಬಂದು ಜಾಗೃತಿ ಮೂಡಿಸಿದಾಗ, ಅಥವಾ ಮನೆಗಳಲ್ಲಿ ಜಾಗೃತಿ ಬಂದು ಜಾಗೃತಿ ಮೂಡಿಸಿದಾಗ ಯಾವುದೇ ರೋಗಗಳನ್ನು ಕೂಡ ತಡೆಗಟ್ಟಬಹುದು, ಯಾವುದೇ ವ್ಯವಸ್ಥೆಯನ್ನ ಸರಿಪಡಿಸಬಹುದು. ಮುಖ್ಯವಾಗಿ ಕ್ಯಾನ್ಸರ್ ಆಹಾರ ಪದ್ಧತಿಯಲ್ಲಿ ಮುಂದೆ ಡಾಕ್ಟರ್ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನನಗೆ ತಿಳಿದ ಮಟ್ಟದ ಹೇಳ್ತೇನೆ, ಇವತ್ತು ನನಗೆ ಸ್ಟೇಜ್ ಮೇಲೆ ಒಂದು ಖುಷಿ ಆಯ್ತು. ಅಂದ್ರೆ ಏನು, ಗಾಜಿನ ಲೋಟದಲ್ಲಿ ನೀರಿಟ್ಬಿಟ್ಟು ಒಂದು ಇದನ್ನ ಇಟ್ಟಿದ್ದೀರಿ, ಒಳ್ಳೆ ಬೆಳವಣಿಗೆನೆ, ಅಡಾಪ್ಟೇಷನ್. ಹಾಗೆ ನಮಗೆ ನಾನು ಹಾಗೆ ಮುಟ್ಟು ಫೀಲ್ ಮಾಡಿದಾಗ ಇದು ಸ್ಟೀಲ್ ಬಾಟ್ಲ್ ಅನಿಸ್ತಾ ಇದೆ, ಅದು ಕೂಡ ಒಳ್ಳೇದು. ಈವನ್ ನಾನು ಕೂಡ ಶೋರೂಮ್ ಅಲ್ಲಿ ಗಾಡಿಗೆ ಗಿಫ್ಟ್ ಕೊಡುವಾಗ ಪ್ಲಾಸ್ಟಿಕ್ ಬಾಟಲ್ ಬದಲು ಸ್ಟೀಲ್ ಬಾಟಲ್ಗಳನ್ನ ಅಳವಡಿಸ್ತಾ ಇದ್ದೀನಿ. ಉದ್ದೇಶ ಇಷ್ಟನೇ, ಎಷ್ಟು ಸಾಧ್ಯನೋ ಅಷ್ಟು ಪ್ಲಾಸ್ಟಿಕ್ ಅನ್ನ ಕಮ್ಮಿ ಬಳಸಬೇಕು, ಮಕ್ಕಳಿಗೆ ಆರೋಗ್ಯ ಪದ್ಧತಿಯಲ್ಲಿ ಒಳ್ಳೆದಾಗೆ ನೋಡ್ಕೊಬೇಕು. ತುಂಬಾ ಫುಡ್ ಅಲ್ಲಿ ಅಡೆಸಿವ್ ಸೇರಿಸ್ತಾ ಇದೆ, ಅಡಲ್ಟ್ರೇಷನ್ ಎಲ್ಲ ಕಡೆನೂ ಇದೆ. ಇದೆಲ್ಲ ಕಮ್ಮಿ ಆಗ್ಬೇಕು, ರೋಗ ರುಜಿನಗಳು ಕಮ್ಮಿ ಆಗ್ಬೇಕು. ಇಲ್ಲಿ ದೀಪ ಹಚ್ಚುವಾಗ ಸಂಸದರು ಒಂದು ಮಾತು ಹೇಳಿದ್ರು, ಅದನ್ನ ಅಧ್ಯಕ್ಷರು ಕೂಡ ರಿಪೀಟ್ ಮಾಡಿದ್ದಾರೆ. ರೋಗ ಬಂದಿದ್ದನ್ನ ತಡೆಗಟ್ಟಿ ಗುಣ ಮಾಡುವುದಷ್ಟೇ ಈ ಹಾಸ್ಪಿಟಲ್ ಉದ್ದೇಶ, ಬಿಟ್ರೆ ಇದರಲ್ಲಿ ಯಾವುದೇ ರೀತಿಯಾದ ಲಾಭದ ಆಕಾಂಕ್ಷೆ ಖಂಡಿತವಾಗಿಯೂ ಇಲ್ಲ ಅನ್ನೋ ಒಂದು ನಂಬಿಕೆಯಲ್ಲೇ ನಾವು ಇವ್ರ ಜೊತೆ ಕೈ ಜೋಡಿಸಿದೀವಿ. ಮಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿ ಮತ್ತು ಸಂಜೀವಿನಿ ಕ್ಯಾನ್ಸರ್ ಸೇವಾ ಕೇಂದ್ರದಿಂದ ಡಾಕ್ಟರ್ ಸುರೇಶ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ, ಅದು ಎಸ್ಪೆಷಲಿ ಶಿಕಾರಿಪುರ ತಾಲೂಕಲ್ಲಿ ಇಂಥ ಒಂದು ಮಾಹಿತಿ ಕೇಂದ್ರವನ್ನು ತೆರೆದಿರುವಂಥದ್ದು ನಮ್ಮ ಇಡೀ ಶಿಕಾರಿಪುರದ ಜನತೆಗೆ ಬಹಳಷ್ಟು ಒಂದು ಉಪಯೋಗ ಆಗ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಈಗಾಗಲೇ ಹೇಳಿದ್ರು ಎಲ್ಲರೂ ಕೂಡ, ಯಾಕಂದ್ರೆ ಇವತ್ತಿನ ದಿನ ಒಂದು ಕ್ಯಾನ್ಸರಿಗೆ ತುಂಬ ಖರ್ಚುಗಳು ಇದೆ, ಅದರೊಟ್ಟಿಗೆ ಅದರ ಬಗ್ಗೆ ಮಾಹಿತಿ ಕೂಡ ಹೆಚ್ಚಿನ ಜನರಿಗೆ ಮಾಹಿತಿ ಕೊರತೆ ಕೂಡ ಇದೆ. ಕ್ಯಾನ್ಸರ್ಗಳು ಬರ್ತದೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಸ್ ಇದೆ. ಕ್ಯಾನ್ಸರ್ ಅಂದ ತಕ್ಷಣ ಅರ್ಧ ನಮ್ದು ಜೀವ ಹೋಯ್ತು ಅಂತ, ಅಷ್ಟು ಹೆದರಿಕೆ ಭಯಾನಕವಾದಂಥ ಕಾಯಿಲೆಗಳಲ್ಲಿ ಇದು ಒಂದು. HIV ಒಂದು ಕಡೆ ಆದರೆ ಇನ್ನೊಂದು ಕ್ಯಾನ್ಸರ್, ಇದು ಕೂಡ ನಮ್ಮ ಜೀವ ತೆಗೆಯೋ ಕಾಯಿಲೆನೇ ಅನ್ನುವಂಥದ್ದು ತುಂಬಾ ಜನರಲ್ ಮೈಂಡ್ ಫಿಕ್ಸ್ ಆಗಿರುವಂಥದ್ದು. ಆದರೆ ಇವತ್ತು ಇಂಥ ಒಂದು ಮಾಹಿತಿ ಕೇಂದ್ರ ಇದ್ದಾಗ, ಜನರಿಗೆ ಜಾಗೃತಿ ಮೂಡಿಸಿದಾಗ, ಚೆಕಪ್ ಕ್ಯಾಂಪ್ ಮುಖಾಂತರ ಬಗ್ಗೆ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಾಹಿತಿ ಕೊಡೋ ಮುಖಾಂತರ ಅವರಿಗೆ ತಿಳುವಳಿಕೆಯನ್ನು ಮೂಡಿಸಿ ಜಾಗೃತಿ ಮೂಡಿಸಿದ್ರೆ ಮುಂದೆ ಕ್ಯಾನ್ಸರ್ ಬರುವಂಥದ್ದನ್ನ ತಪ್ಪಿಸ್ಬೋದು. ಅಂದ್ರೆ ಯಾವುದೇ ಕಾಯಿಲೆ ಆದ್ರೂ ಕಾಯಿಲೆ ಬಂದ ಮೇಲೆ ಗುಣಪಡಿಸಕ್ಕಿಂತ ಕಾಯಿಲೆ ಬರ್ದಿರಾಗಿ ನೋಡ್ಕೊಳ್ಳುವಂಥದ್ದು ಬುದ್ಧಿವಂತಿಕೆ. ಅದನ್ನು ಇವತ್ತು ನಾವು ಜನರಿಗೆ ಜಾಗೃತಿ ಮೂಡಿಸಬೇಕಾದ ಅನಿವಾರ್ಯತೆ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ಡಾಕ್ಟರ್ ಸುರೇಶ್ ಸರ್ ಅವರು ಬಹಳಷ್ಟು ಉಪಯುಕ್ತವಾದಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ನಮ್ಮ ಈ ಜಿಲ್ಲೆಯಲ್ಲಿ ಅವರ ಸೇವೆ ನಮ್ಮ ಇಡೀ ಶಿಕಾರಿಪುರ ತಾಲೂಕು ಇರ್ಬೋದು, ಶಿವಮೊಗ್ಗ ಜಿಲ್ಲೆಗೆ ಅವರ ಸೇವೆ ಇವತ್ತು ಸಿಗ್ತಾ ಇದೆ. ಮತ್ತೆ ಅವ್ರು ಸರ್ ಹೇಳೋದಾಗೆ ಅವರ ತನ್ನ ಸ್ಟಾಫ್ ಕೂಡ ಹೇಳಿದ್ರು, ಎಷ್ಟೋ ನಮ್ಮ ಈ ಪೇಷಂಟ್ಗಳು ಶಿವಮೊಗ್ಗ ಮತ್ತೊಂದ್ ಕಡೆ ಹೋದ್ರೆ ರಿಟರ್ನ್ ಅವರ ತೀರ್ಥಹಳ್ಳಿ ಕಡೆ ಹೋಗುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಅಲ್ಲಿ ಬೇಕಾದಂತ ಫೆಸಿಲಿಟೀಸ್ ಇಲ್ಲ. ಆದ್ರೆ ಸರ್ ಎಲ್ಲಾ ತರದ ಒಂದು ಅಲ್ಲಿಯ ಸ್ಪೆಷಲಿಸ್ಟ್ ಆಗಿರೋದ್ರಿಂದಾಗಿ ಆಸ್ಪತ್ರೆಯಲ್ಲಿ ಒಂದು ಸುಸಜ್ಜಿತವಾದಂತ ಏನು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಒಳ್ಳೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಒಳ್ಳೆ ಹೆಸರನ್ನ ಆ ಭಾಗದಲ್ಲಿ ಗಳಿಸಿದ್ದಾರೆ. ನಮ್ಮ ಭಾಗದಲ್ಲೂ ಕೂಡ ಇಂಥ ಒಂದು ಕೇಂದ್ರವನ್ನ ತೆರೆದು ನಮ್ಮ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಾವು ಇವತ್ತಿಗಾಗಲೇ 10 ಹಲವಾರು ರೀತಿಯ ಆರೋಗ್ಯ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀವಿ. ನಮ್ದು ಒಂದು ಜ್ಞಾನ ವಿಕಾಸ ಕೇಂದ್ರ ಅಂತ ಇದೆ, ಅದರಲ್ಲಿ ಒಂದು 50 ರಿಂದ 60 ಜನರು ಮಹಿಳೆಯರು ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ, ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ ಬೇಕಾದಂತ ತಿಳುವಳಿಕೆಗಳು, ಆರೋಗ್ಯದ ಕಾಳಜಿಯ ಬಗ್ಗೆ ಇರ್ಬೋದು, ಇಂಥ ಕಾಯಿಲೆಗಳ ಬಗ್ಗೆ ಇರ್ಬೋದು, ತಪಾಸಣೆ ಮಾಹಿತಿ ಜೊತೆಗೆ ಅವರಿಗೆ ಕೆಲವೊಂದು ಮಾರ್ಗದರ್ಶನ ಕೊಡುವಂತ ಕೆಲಸನ ಪೂಜ್ಯ ಮಾತೃಶ್ರೀ ಅಮ್ಮನವರಂತ ಹೇಮನಾವತಿರವರ ಒಂದು ವಿಶೇಷ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಇಡೀ ರಾಜ್ಯದಂತೆ ಮಾಡ್ತಾ ಇದ್ದೇವೆ. ಇನ್ನೊಂದು ಹೇಳೋದಾದ್ರೆ, ನಮ್ಮ ಸಂಸ್ಥೆಯಲ್ಲಿ ನಿರಂತರ ಮ್ಯಾಗಝಿನ್ ಅಂತೇಳಿ ಬಿಡುಗಡೆ ಆಗ್ತದೆ. ತಿಂಗಳಿಗೆ ಒಂದು ಈ ಮ್ಯಾಗಝಿನ್ ಬರ್ತದೆ. ಇದು ಹೊರಗಡೆ ಎಲ್ಲೂ ಪಬ್ಲಿಸಿಟಿ ಇಲ್ಲ, ಸೇಲ್ ಕೂಡ ಇಲ್ಲ. ನಮ್ಮ ಸಂಘದ ಸದಸ್ಯರಿಗೆ ಒಂದು ಕಡಿಮೆ ದರದಲ್ಲಿ ನಮ್ಮ ಕ್ಷೇತ್ರದಿಂದ ಪ್ರಿಂಟ್ ಆಗಿ ಬರ್ತದೆ. ಈ ಬಾರಿಯ ನವೆಂಬರ್ ತಿಂಗಳ ಮಾಸಿಕ ಪತ್ರಿಕೆಯಲ್ಲೂ ಕೂಡ ಇಡೀ ರಾಜ್ಯಕ್ಕೆ ಈ ಒಂದು ಪತ್ರಿಕೆ ಮುಖಾಂತರ ನಮ್ಮ ಸಂಘದ ಸದಸ್ಯರಿಗೆ, ಅವ್ರ ಕುಟುಂಬದವರಿಗೆ ಕ್ಯಾನ್ಸರ್ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ
ಇದರಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಅದರ ವಿಶೇಷ ಏನಂದ್ರೆ ಅದಕ್ಕೆ ಕ್ಯಾನ್ಸರ್ನ ಸಂಬಂಧಪಟ್ಟಂತ ಮಾಹಿತಿ ಮಾರ್ಗದರ್ಶನ ನೀಡಿದವರು ನಮ್ಮ ಡಾಕ್ಟರ್ ಸಾಹೇಬ್ರೆ ಹೆಸರು. ಹಾಗಾಗಿ ಅದೇನೋ ಅವಿನಾಭಾವ ಸಂಬಂಧ ಗೊತ್ತಿಲ್ಲ. ಸುರೇಶ್ ಸರ್ ಅವರ ಒಂದು ಮಾಹಿತಿ ಈ ಒಂದು ನಿರಂತರ ಮ್ಯಾಗಝಿನ್ ಅಲ್ಲಿ, ಈ ತಿಂಗಳ ಮ್ಯಾಗಝಿನ್ ಅಲ್ಲಿ ಇದೆ. ಇಡೀ ಕರ್ನಾಟಕಕ್ಕೆ ಈ ಪುಸ್ತಕ ಹೋಗ್ತದೆ. ನಮ್ಮ ಸಂಘದವರು, ಅವ್ರ ಕುಟುಂಬದವರಿಗೂ ಕೂಡ ಈ ವಿಚಾರಗಳು, ಮಾಹಿತಿಗಳು ಹೋಗ್ತದೆ. ಹಾಗಾಗಿ ಇಂಥ ಪುಸ್ತಕದ ಮುಖಾಂತರ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಆಯೋಜನೆ ಮಾಡಿ ಕೂಡ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆ ಜೊತೆಗೆ ಇರ್ತದೆ ಸರ್. ಇವತ್ತು ಆ ಒಂದು ಅವೇರ್ನೆಸ್ ಇರ್ಬೋದು, ಅಲ್ಲಿಯ ಚೆಕಪ್ ಕ್ಯಾಂಪ್ಗಳಿರ್ಬೋದು, ಗ್ರಾಮೀಣ ಭಾಗದಲ್ಲೂ ಕೂಡ ನಮ್ಮ ಸಂಸ್ಥೆ ನಿಮ್ಮ ಜೊತೆಗೆ, ಸಂಸ್ಥೆ ಜೊತೆಗೆ ಯಾವತ್ತು ಕೈ ಜೋಡಿಸ್ತದೆ, ಇರ್ತೇವೆ ಅಂತ ಹೇಳ್ತಾ, ವೇದಿಕೆ ಇರತಕ್ಕಂಥ ಎಲ್ಲ ಅತಿಥಿಗಳಿಗೆ ಹೊಂದಿಸ್ತಾ, ಇಲ್ಲಿ ಬಂದಂತ ಎಲ್ಲ ಒಂದು ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಇಲ್ಲಿಯ ಸ್ಟಾಫ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎಲ್ಲ ನಮ್ಮ ಈಗ ಭಾಗದ ಒಂದು ಎಲ್ಲ ಪ್ರಮುಖರಿಗೂ, ಗ್ರಾಮಸ್ಥರಿಗೂ, ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಿ ಅಂತೇಳಿ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇವೆ. ಈ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಆಕ್ಚುಲಿ ಡಾಕ್ಟರ್ ಸುರೇಶ್ ರಾವ್ ಸರ್ ಮತ್ತೆ ಬೇರೆ ಒಂದು 5-6 ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಸೇರಿ ಒಂದು ಸ್ಟಾರ್ಟ್ ಮಾಡಿರುವಂತಹ ಕ್ಯಾನ್ಸರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅಂದ್ರೆ ಈ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ಗೆ ಬೇಕಾಗುವಂತಹ ಎಲ್ಲಾ ಫೆಸಿಲಿಟಿಗಳು ಒಂದೇ ಇದರಲ್ಲಿ ಫೆಸಿಲಿಟಿಯಲ್ಲಿ ಎಲ್ಲ ಸಿಗ್ಲಿ ಅಂತ ಅನ್ನೋ ಐಡಿಯಾದಿಂದ ಅವರು ಸ್ಟಾರ್ಟ್ ಮಾಡಿರುವಂತಹ ಒಂದು ಸಂಸ್ಥೆ. ಸೊ 13 ವರ್ಷದಿಂದ ಅವರು ಮಂಗಳೂರಲ್ಲಿ ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ಈ 13 ವರ್ಷದ ಆದ್ಮೇಲೆ ನೋಡ್ತಾ ಇರುವಾಗ ಅವರಿಗೆ ಬೇರೆ ಬೇರೆ ಪ್ರದೇಶದಿಂದ ನಮ್ಮ ಮಂಗಳೂರಿಗೆ ರೋಗಿಗಳು ಬರ್ತಾ ಇದ್ದಾರೆ. ಒಂದು ಈ ಕರಾವಳಿ ಪ್ರದೇಶದವರು ಎಲ್ಲ ಅಲ್ಲೇ ಚಿಕಿತ್ಸೆ ಪಡೀತಾ ಇದ್ದಾರೆ. ಕೇರಳದಿಂದ ಬರ್ತಾರೆ, ನಾರ್ತ್ ಕೇರಳ. ಮತ್ತೆ ಅವ್ರು ನೋಡಿರುವಂತೆ ಜಾಸ್ತಿ ಜನ ಈ ಕಡೆ ಶಿವಮೊಗ್ಗ ತಾಲೂಕು, ಚಿತ್ರದುರ್ಗ, ದಾವಣಗೆರೆ ಈ ಕಡೆಯಿಂದನೂ ಕೂಡ, ಹಾವೇರಿ, ಈ ಡಿಸ್ಟ್ರಿಕ್ಟ್ಸ್ ಕೂಡ ತುಂಬಾ ಪೇಷಂಟ್ಸ್ ಅಲ್ಲಿ ಚಿಕಿತ್ಸೆಗೆ ಮಂಗಳೂರುವರೆಗೂ ಬಂದು ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಅವ್ರು ನೋಡ್ತಾ ಇದ್ರು. ಸೊ ಈ ಪೇಷಂಟ್ಸ್ಗಳಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಇವಾಗ MIO ತೀರ್ಥಹಳ್ಳಿಯಲ್ಲಿ ಕೂಡ ಸುಸಜ್ಜಿತವಾದ ಹಾಸ್ಪಿಟಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಹಾಸ್ಪಿಟಲ್ ಸ್ಟಾರ್ಟ್ ಆಗಿ ಲಾಸ್ಟ್ 1 ವರ್ಷದಿಂದ ನಾವು MIO ತೀರ್ಥಹಳ್ಳಿಯಲ್ಲಿ ಕೂಡ ಎಲ್ಲಾ ತರಹದ ಕ್ಯಾನ್ಸರ್ ಟ್ರೀಟ್ಮೆಂಟ್, ಕಿಮೋ ಟ್ರೀಟ್ಮೆಂಟ್ ಇರಲಿ, ಸರ್ಜರಿ ಟ್ರೀಟ್ಮೆಂಟ್ಸ್ ಇರಲಿ, ಅದೆಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದಾದ್ಮೇಲೆ ನಾವು ಸಂಜೀವಿನಿ ಕ್ಯಾನ್ಸರ್ ಟ್ರಸ್ಟ್ ಅಂತ ಕೂಡ ಸರ್ ಇದು ಪೇಷಂಟ್ಸ್ಗಳಿಗೆ ಹೆಲ್ಪ್ ಆಗೋ ಹಾಗೆ ಈ ಟ್ರಸ್ಟ್ ಅನ್ನ ಓಪನ್ ಮಾಡಿದ್ದಾರೆ. ಸೊ ಇದ್ರದ್ದು ನೆಕ್ಸ್ಟ್ ಥಾಟ್ ಪ್ರಾಸೆಸ್ ಏನಿತ್ತು ಅಂತ ಹೇಳಿದ್ರೆ, ಇನ್ನ ಟ್ರಸ್ಟ್ ಮಾಹಿತಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡೋದು, ಎಲ್ಲಾ ಕಡೆ ಹೋಗಿ ನಾವು ಕ್ಯಾನ್ಸರ್ದು ಮಾಹಿತಿ ಕೊಡೋಣ ಅಂತ, ಸೊ ದಟ್ ಅವೇರ್ನೆಸ್ ಬರಲಿ. ಪೇಷಂಟ್ಸ್ ನಮ್ಗೆ ಕ್ಯಾನ್ಸರ್ ಬರೋಕ್ ಮುಂಚೆನೆ ನಾವು ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ಗೆ ಈಸಿ ಆಗ್ಲಿ ಅಂತ ಎಲ್ಲಾ ಕಡೆ ನಾವು ಮಾಹಿತಿ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದ್ರದ್ದು ಇನ್ನೊಂದು ನೆಕ್ಸ್ಟ್ ಥಾಟ್ ಪ್ರೊಸೆಸ್ ಬಂತು ಸರ್, ಇದು ಯಾಕೆ ಕ್ಯಾನ್ಸರ್ ಇಷ್ಟು ಲೇಟ್ ಆಗಿ ಜನ ಸ್ಟೇಜ್ 3, ಸ್ಟೇಜ್ 4 ಅಲ್ಲಿ ಬರ್ತಾ ಇದ್ದಾರೆ. ಸೊ ನಾವು ಇನ್ನೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೇವೆ, ಅದು ಒಂದು ಮನೆ ಸಮೀಕ್ಷೆ ಪ್ರೋಗ್ರಾಮ್. ಸೊ ನಮ್ಮ ಸ್ಟಾಫ್ಗಳು ಇರಲಿ ಅಥವಾ ಈ ತರ ವಾಲಂಟಿಯರ್ಸ್ ಇರಲಿ, ಎಲ್ಲರೂ ಕೈ ಜೋಡಿಸಿ ಇವಾಗ ನಾವು ಆ ಸರ್ವೆ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲಿ ಅದು ಮಂಗಳೂರಿಂದ ಸ್ಟಾರ್ಟ್ ಆಗಿರುವಂತ ಒಂದು ಸಂಸ್ಥೆ ಇವಾಗ ಬೇರೆ ಎಲ್ಲಾ ಕಡೆ ಅದ್ರ ಕ್ಯಾನ್ಸರ್ನ ಅರಿವಾಗಿರ್ಲಿ, ಅಥವಾ ಕ್ಯಾನ್ಸರ್ ಬರ್ದಿರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಾಗಿರ್ಲಿ, ಅಥವಾ ಕ್ಯಾನ್ಸರ್ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡೋರು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಲಾಸ್ಟ್ ವರೆಗೂ ಏನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲ ಜನರಿಗೆ ಅವರ ಮನೆ ಹತ್ರ ಎಷ್ಟಾಗತ್ತಷ್ಟು ಸಮೀಪದಲ್ಲಿ ಸಿಗ್ಲಿ ಅಂತ ನಾವು ಇದು ಹೋಲ್ ಇದು ಮಾಡಿದ್ದಾರೆ, ಸಹಾಯ ಮಾಡುವಾಗೆ ಮಾಡಿದ್ದಾರೆ. ಐ ಥಿಂಕ್ ಅದಕ್ಕೆ ನಾವು ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ one man thinking so much from the beginning to the end. So we should all be grateful. ಮತ್ತೆ ಇದನ್ನ ನಾವು ಯೂಸ್ ಮಾಡೋಣ ಅಥವಾ ಸದುಪಯೋಗ ಪಡೆಯಬೇಕು ಅಂತ ನಾನು ಹೇಳ್ತೀನಿ.